ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ತಮಿಳ್ನಾಡಿಗೆ ಬಂದಿದ್ದೀನಿ ನಮ್ಮ ಫ್ರೆಂಡ್ ಊರಿಗೆ. ಇವಾಗ ನಾವು ಸ್ವಿಮ್ಮಿಂಗ್ ಮಾಡೋಕ್ಕಂತ ಹೋಗ್ತಿದ್ದೀವಿ. ಅಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರ ತೋರ್ಸಂಗೆ. ಸ್ವಿಮ್ಮಿಂಗ್ ಮಾಡೋಕೆ ಹೋಗ್ತಿದ್ವಿ. ಹಂಗೆ ನಂಗೆ ಗಾಡಿ ವಾಶ್ ಮಾಡೋಕ್ಕಂತ ಹೋಗ್ತಿದ್ದೀವಿ. ಬೆಂಗಳೂರಿಂದ ತಮಿಳ್ನಾಡಿಗೆ ಈ ಗಾಡಿಯಲ್ಲೇ ಬಂದ್ವಿ. ಟೋಟಲ್ ಆಗಿ 170 ಕಿಲೋಮೀಟರ್ಸ್. ಇವಾಗ ಟ್ರೈನ್ ಪಾಸ್ ಆಗುತ್ತೆ, ಅದಕ್ಕೆ ಗೇಟ್ ಹಾಕಿದ್ದಾರೆ. ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಯಾವಾಗ ಟ್ರೈನ್ ಆಗುತ್ತಪ್ಪ ಅಂತ. ಹೇಗಿದೆ ಆಕ್ಚುಲಿ ಗೂಡ್ಸ್ ಟ್ರೈನ್, ಎಷ್ಟು ಲಾಂಗ್ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ನನ್ನ ಗಾಡಿನ ವಾಶ್ ಮಾಡ್ತಾ ಇದ್ದೇನೆ. ಫುಲ್ ರೈಸ್ ಮಾಡು. ಸಾಕು ಬಿಡು. ಗಾಡಿ ತೊಳೆದ್ವಿ. ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಆಟ ಆಡ್ತವ್ರೆ. ಇನ್ನೊಂದು ಗಾಡಿ ತೊಳಿತಾ ಇದೀವಿ ಇವಾಗ. ಇವಾಗ ಎಲ್ಲರೂ ಡೈ ಹೊಡಿತೀವಿ, ಬನ್ನಿ ನೋಡಿ. ನೀಟಾಗಿ ಮಾಡಿ ವಿಡಿಯೋ. ಅಲ್ಲಿ ಬಂದ, ಇಲ್ಲೋಗ ಅಲ್ಲಿ ಬಂದ. ತನಿನೇ நடந்து போற. ಹಾಗೆ ನಂಗೆ ಬರಲ್ಲ, ನೋಡೋಣ ಹೆಂಗಾಗುತ್ತೆ ಅಂತ. ಬಾ மச்சி செம்மையா இருக்குடா. காடா ஓலி தரமா இருக்குடா. வேற மாதிரி என்னடா மச்சா மாதிரி ஓடாடா. மச்சா செம்மையா இருக்குடா. எம்மா சீனி தரமா இருக்கு. என்ன வா. ಮಳೆ ಬಂತು, ಮಳೆ ಸ್ವಲ್ಪ ಲೈಟಾಗಿ ನಿಲ್ತು. ಹೋಗ್ತಾ ಇದೀವಿ ಮನೆಗೆ. ಇವ್ರ ಅಪ್ಪ ಅಮ್ಮ ಬೈತಾ ಇದಾರೆ, ಎಲ್ಲಿ ಕರ್ಕೊಂಡು ಹೋಗಿದ್ದೆ ಅವ್ರನ್ನ ಅಂತ. ಅದೇ ನಾವು ಆಟ ಆಡಿದ್ವಲ್ಲ, ಅಲ್ಲಿ ಒಂದ್ಸತಿ ಮಳೆ ಬಂದ್ರೆ ಜೋರ್ ನೀರ್ ಬಿಡುತ್ತೆ. ಅವಾಗ ಹುಡ್ಕೊಂಡು ತುಂಬಾ ಜನ ಹೋಗಿದ್ದಾರೆ. ಅದಕ್ಕೆ ಅವ್ರ ಅಪ್ಪ ಅಮ್ಮಗೆ ಭಯ ಏನಾಗುತ್ತೆ ಅಂತ, ಅದಕ್ಕೆ ಬೈತಾ ಇದಾರೆ. ಅದಕ್ಕೆ ಸ್ಪೀಡಾಗಿ ಹೋಗ್ತಾ ಇದೀವಿ. ಲೈಕ್, ಶೇರ್, ಸಬ್ಸ್ಕ್ರೈಬ್. ಫಿಶ್ ಬಂದಿಚ್ಚಾ ಇಲ್ವಾ? ಓಕೆ ಬೈ, ಆಲ್ ದ ಬೆಸ್ಟ್. ಮಳೆ ಬಂದು ಫುಲ್ ಚಳಿ ಆಗ್ತಿತ್ತು, ಅದಕ್ಕೆ ಹಂಗೆ ಟೀ ಕೊಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ. ಎಲ್ಲ ಮಾಡಿ ಗಾಡಿ ತೊಳ್ದು ಬಂದ್ವಿ. ಸ್ನಾನ ಎಲ್ಲ ಮಾಡಿ ಫುಲ್ ಮಳೆ ಬಿಟ್ಟು ಫುಲ್ ಜೋರಾಗಿ ಮಳೆ ಬಂತು. ಅದಕ್ಕೆ ಅಲ್ಲೇ ಬಂದ್ವಿ. ಇವಾಗ ಟೀ ಕುಡಿಬೇಕಂತ ಟೀ ಆರ್ಡರ್ ಮಾಡಿದ್ವಿ.
ಟೀ ಕುಡ್ಕೊಂಡು ಮತ್ತೆ ಹೋಗ್ಬೇಕು. ವಿಡಿಯೋ ಹಿಡ್ಕೊ ಅದುವರೆಗೆ ಸ್ಟೇ ಟ್ಯೂನ್. ಎಂತ ಆಗ್ಬಿಡಿ ಪಟ್ರೆ ಎಲ್ಲ ಟೀ ಕುಡಿದಿದ್ದೀವಿ. ಅವ್ರು ಹೋದ್ರು ಫ್ರೆಂಡ್ಸ್, ಅವ್ರು ಹೋದ್ರು, ಮತ್ತೆ ಬರ್ತಾರಂತೆ. ಇಲ್ಲೆಲ್ಲ ಮಳೆ ಬಂದಿಲ್ವಾ? ಗೈಸ್ ಫೈನಲ್ ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದು ಮತ್ತೊಂದ್ಸರಿ ಸ್ನಾನ ಮಾಡಿ ರೆಡಿ ಆಗ್ಬಿಟ್ಟು ಕೂತಿದ್ದೀನಿ. ನನ್ನ ಪ್ಯಾಂಟು ಬಟ್ಟೆ ಎಲ್ಲ ನೆಂದೋಯ್ತು. ಇವಾಗ ಅವ್ನ ಪ್ಯಾಂಟ್ ಹಾಕಿದ್ದೀನಿ, ಆಗುತ್ತೆ ಅಲ್ವಾ ಗೊತ್ತಿಲ್ಲ ಕರೆಕ್ಟಾಗಿ. ಫುಲ್ ಲೂಸ್ ಆಗ್ತಿದೆ. ಅವ್ನು ನೋಡಿದ್ರೆ ಇಷ್ಟು ದಪ್ಪ ಇದೆ, ನಾನು ಬರೀ ಸಣ್ಣ ಇದ್ದೀನಿ. ಹಿಂಗೆ ಅವ್ರ ಅಪ್ಪ ಅಮ್ಮ ಎಲ್ಲ ಹೊರಗಡೆ ಹೋಗೋರಂತೆ. ಫೋನ್ ಮಾಡಿ ಕರಿತಾನೆ, ಅವ್ರು ಎಲ್ಲಿದ್ದೀರಾ ಅಂತ. ಇಲ್ಲಿ ಬಂದ್ಬಿಟ್ರೆ ಇಲ್ಲ ಅವರೇ. ನನಗೆ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿದ್ದೀನಿ, ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ನರ್ವಸ್ ಫೀಲ್ ಆಗ್ತಿದೆ, ಆದರೂ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ಎಲ್ಲ ಆಗುತ್ತೆ ಅಂತ. ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಫುಲ್ ನೀರಲ್ಲಿ ಆಟಾಡಿ ಗಂಟ್ಲು ನೋವು, ಕಿವಿಯಲ್ಲೆಲ್ಲ ನೀರು ಹೋಗಿ, ತಲೆಯೆಲ್ಲ ಫುಲ್ ನೀರು, ಹಂಗೆ ತಲೆಯಲ್ಲೆಲ್ಲ ಏನೋ ಒಂಥರ ಆಗ್ತಿದೆ. ಗೈಸ್ ನೀರಲ್ಲಿ ಆಟಾಡ್ದಲ್ಲ, ಅದಕ್ಕೆ ಫುಲ್ ಸುಸ್ತಾಗಿದೆ. ಅದಕ್ಕೇನಾದರೂ ತಿನ್ನೋಣ ಅಂತ ಅನ್ನ ರೈಸ್ ಇದೆ, ಇದನ್ನ ಬಿಸಿ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಫ್ರೆಂಡ್ ಟಿಕೆಟ್ ಬುಕ್ ಮಾಡಿದ್ದಾನೆ ಮೂವಿಗೆ. ಆಮೇಲೆ ಊಟ ಮಾಡ್ಕೊಂಡು ಮೂವಿಗೆ ಹೋಗ್ಬೇಕು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಅವ್ರ ಅಜ್ಜಿನ ಮಾತಾಡಿಸ್ಕೊಂಡು, ಅವ್ರದ್ದು ಅಜ್ಜಿದು ಒಂದು ಅಂಗಡಿ ಇದೆ ನೋಡಿ ಚಿಕ್ಕದಾಗಿ, ಕ್ಯೂಟಾಗಿ. ಆಮೇಲೆ ಹಂಗೆ ಮೂವಿಗೆ ಹೋಗೋಣ ಅಂತ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನೋಡಿದ್ರೆ ಜೋರು ಮಳೆ ಬಂದ್ಬಿಡ್ತು. ಆದರೂ ವೇಟ್ ಮಾಡಿ ಕರೆಕ್ಟ್ ಟೈಮ್ ಮೂವಿಗೆ ಹೋದ್ವಿ. ತರ್ತಾ ಇದ್ದಾನೆ. ಅದೇನಂದ್ರೆ ಸೀಟು ಫುಲ್ ನೆಂದೋಗಿರುತ್ತೆ, ಆದ್ಮೇಲೆ ಕುತ್ಕೊಂಡ್ರೆ ಪ್ಯಾಂಟ್ ಎಲ್ಲ ನೆಂದೋಗುತ್ತೆ, ಅದಕ್ಕೆ ಕವರ್ ತಂದ. ಆಯ್ತು ಹಾಕು ಕವರು. ಗೈಸ್ ಮೂವಿ ನೋಡ್ಕೊಂಡು ಹೋಗ್ತಾ ಇದೀವಿ ಮನೆಗೆ. ಫುಲ್ ಕತ್ಲೆ ಆಗ್ಬಿಟ್ಟಿದೆ. ರೋಡ್ ನೋಡಿ ಹೆಂಗಿದೆ, ಸಕ್ಕದಾಗಿದೆ. ಮತ್ತೆ ನಾಳೆ ಬೆಳಗ್ಗೆ ಮತ್ತೆ 3:30 ಕರೆಕ್ಟಾಗಿ ಎದ್ದೇಳಿ ರೆಡಿ ಆಗಿಬಿಟ್ಟು ಹೋಗ್ತಾ ಇರ್ಬೇಕು ಬೆಂಗಳೂರಿಗೆ. ಗುಡ್ ಮಾರ್ನಿಂಗ್. ಇವಾಗ ಕರೆಕ್ಟಾಗಿ ಟೈಮು 4:30. ನಾವು 3:30ಗೆ ಎದ್ದೇಳೋ ಅಂತ ಪ್ಲ್ಯಾನ್ ಮಾಡಿದ್ದು. 3:30ಗೆ ಆಗಿಲ್ಲ, 4 o'clock ಟ್ರೈ ಮಾಡಿದ್ವಿ, 4 o'clock ಆಗಿಲ್ಲ. ಫೈನಲಾಗಿ ಇವಾಗ 4:30ಗೆ ಎದ್ದಿದ್ದೀವಿ. ನಾನು ಎದ್ದು ರೆಡಿ ಎಲ್ಲ ಆಗಿದ್ದೀನಿ. ನಮ್ಮ ಫ್ರೆಂಡಿಗೆ ಕಾಯ್ತಿದ್ದೀನಿ, ಅವ್ನು ರೆಡಿ ಆಗಿಬಿಟ್ಟು ಬರ್ತಾನೆ ಈಗ. ಇಲ್ಲಿಂದ 180 ಕಿಲೋಮೀಟರ್ಸ್ ಟೋಟಲಾಗೆ. ನಾವು ಬೈಕಲ್ಲಿ, ನಾವು ಸ್ಕೂಟಿಯಲ್ಲಿ ಬರಬೇಕಾದ್ರೆ 4.5 hours ಆಯಿತು. ಹೋಗ್ಬೇಕಾದ್ರೆ ಎಷ್ಟೊತ್ತಾಗುತ್ತೆ ನೋಡ್ಬೇಕು, ಯಾಕಂದರೆ ಬೆಂಗಳೂರು ಫುಲ್ ಟ್ರಾಫಿಕ್ ಬರಬೇಕಾದ್ರೆ. ಇವಾಗ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ನನ್ನ ಫ್ರೆಂಡ್ ರೆಡಿ ಆಗಿದ್ದಾನೆ, ಹೋಗ್ಬಿಟ್ಟು ಗಾಡಿ ತರಕ್ಕೆ ಹೋಗಿದ್ದಾನೆ. ಇಲ್ಲಿ ಬರ್ತಾನೆ, ಬಂದಮೇಲೆ ಹೋಗ್ತಾ ಇರೋದೆ. ಕರೆಕ್ಟಾಗಿ ನಾವು 4:30ಗೆ ಎದ್ದಾಗ ಈ ದನ ಗಂಜಲಾಯ್ತಾಯಿತ್ತು. ಎಸ್ ನೋಡಿ ರೋಡಲ್ಲ ಹೆಂಗಿದೆ ಇದೆಲ್ಲ, ಇಷ್ಟು ಚೆನ್ನಾಗಿ ಇಂಟರ್ಲಾಕ್ ಹಾಕಿ, ಸ್ಟ್ರೀಟ್ ಲೈಟು ಫುಲ್ ಒಂಥರ ಏನೋ ಒಂಥರ ಇದು ಅಫಿಷಿಯಲಾಗಿ ಚೆನ್ನಾಗಿದೆ. ಹಳ್ಳಿ ಆದರೂ ಮಸ್ತಿಗಿದೆ. ನೋಡಿ ಗೈಸ್, ಇದು ಹಾಂಟೆಡ್ ಹೌಸು. ಮನೇಲಿ ಯಾರಿಲ್ಲ, ಇದು ಹಾಂಟೆಡ್ ಹೌಸು. ನೈಟ್ ಹೊತ್ತಿಂದ ನೋಡಿದ್ರೆ ಭಯನೇ ಆಗುತ್ತೆ. ಗೈಸ್ ಫೈನಲ್ ಆಗಿ ಹೋಗ್ತಾ ಇದೀವಿ ಬೆಂಗಳೂರಿಗೆ. ಗೈಸ್ ಇವಾಗ ಅವ್ರ ಅಜ್ಜಿ ಮನೆಗೆ ಹೋಗ್ತಿದ್ದೀವಿ. ಅವ್ರ ಅಜ್ಜಿದೆ ಫೋನ್ ಇತ್ತು, ಅದನ್ನ ಕೊಡೋಣ ಅಂತ ರೆಡಿ ಮಾಡ್ಸಕ್ಕೆ ಕೊಟ್ಟಿದ್ರು, ಕೊಡೋಣ ಅಂತ ಹೋಗ್ತಿದ್ದೀವಿ. ನಮ್ಮ ಫ್ರೆಂಡವ್ರ ಅಜ್ಜಿ ಮನೆ ಹತ್ರ ಬಂದಿದ್ವಿ. ನೋಡಿ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಫಾರಿನ್ ಥರ ನೀಟಾಗಿ, ಎಷ್ಟು ಚೂರು ಗಲೀಜಿಲ್ಲ, ಕ್ಲೀನಾಗಿದೆ. ಅದು ಬಾರ್ಡ್ರ್ ಇದೆ. ಆಮೇಲೆ ನೋಡಿ ನಾರ್ಮಲ್ ರೋಡು, ಎಲ್ಲ ರೋಡು ನೀಟಾಗಿದೆ, ಎಲ್ಲೂ ತೂತಿಲ್ಲ, ಎಲ್ಲೂ ಒಂದು ತೂತಿಲ್ಲ. ನಿಜ ಗ್ರೇಟ್. ತಮಿಳ್ನಾಡು ಅದು ಹಳ್ಳಿ, ಇದು ಹಳ್ಳಿಯಲ್ಲೇ ಸಕ್ಕದಾಗಿ ಮಾಡಿದ್ದಾರೆ ರೋಡೆಲ್ಲ. ಅಂದರೆ ಹೆಂಗೆ ನಂಬಕ್ಕೆ ಆಗ್ತಿಲ್ಲ ನನಗೆ, ಸಕ್ಕದಾಗಿದೆ. ಇದು ನನ್ನ ಫ್ರೆಂಡವ್ರ ಅಜ್ಜಿ ಮನೆ, ಅವ್ರ ಅಜ್ಜಿಯಲ್ಲಿ. ಗೈಸ್ ಅವ್ರ ಅಜ್ಜಿನ ಮಾತಾಡ್ಸ್ಕೊಂಡು ಬಂದ್ವಿ. ಇವಾಗ ಅವ್ರ ತಾತನ ಮಾತಾಡ್ಸೋಣ ಅಂತ ಬಂದ್ವಿ.
ತಾತ ಅಲ್ಲಿ ದೇವಸ್ಥಾನದಲ್ಲಿದ್ದಾರೆ. ಅವ್ರು ದೇವಸ್ಥಾನನೇ ಕಾಯ್ತಾರಂತೆ, ನೈಟೆಲ್ಲ ದೇವಸ್ಥಾನದಲ್ಲಿ ಇರ್ತಾರಂತೆ. ಬನ್ನಿ ತೋರಿಸ್ತೀನಿ. ದೇವಸ್ಥಾನ ಏನು ಮಾಡ್ತಾರೆ? ಪೂಜೆ ಮಾಡಿಬಿಟ್ಟು ಹೋಗ್ಬೇಕಂತೆ. ಅದಕ್ಕಂತ ಅಗರಬತ್ತಿ ಕರ್ಪೂರ ಎಲ್ಲ ತಂದಿದ್ದಾನೆ. ಅವ್ರು ಪೂಜೆ ಮಾಡ್ತಾಯಿದ್ದಾರೆ ಒಳಗಡೆ. ವೆಯ್ಟ್ ಮಾಡ್ತಾ ಇದ್ದೀನಿ. ಮನೆ ನೋಡಿ ಎಷ್ಟು ಚೆನ್ನಾಗಿದೆ. ಮರ ಕೆಳಗಡೆ ಅಲ್ಲೊಂದು ಹಸು ಇದೆ. ಹಳ್ಳಿ ಅಂದ್ರೂ ಒಂಥರ ಫೀಲ್. ಕೋಳಿ ದೇವಸ್ಥಾನ. ಯಾವ ದೇವರಿದೆ? ಚಾಮುಂಡಿ ದೇವ್ರು ಅನ್ಸುತ್ತೆ. ಜಿಟ್ಕೋದು ಹಿಂಗೆ ಹೋಗ್ತಿದ್ದೀವಿ. ಪೂಜೆ ಎಲ್ಲ ಆಯಿತು. ಇಲ್ಲಿ ನೋಡಿ ಗೈಸ್ ಹೆಂಗಾಗಿದೆ ಆಕ್ಸಿಡೆಂಟು. ರೋಡ್ ಇದೆ ಅಂತ ಸ್ಪೀಡಾಗಿ ಬಂದಿದ್ದಾರೆ. ಅಲ್ಲಿ ನೋಡ್ರಿ ಹಿಂಗಾಗಿ ಆಕ್ಸಿಡೆಂಟ್ ಆಗಿದೆ. ಪಾಪ ಅದೆಷ್ಟು ಜನ ಸತ್ತೋದ್ರೆ ಏನೋ ಬಸ್ಸಲ್ಲಿ. ಗೈಸ್ ಇಲ್ಲಿ ಟೀ ಕುಡಿಯೋಕ್ಕಂತ ನಿಲ್ಲಿಸಿದ್ವಿ. ಗಾಡಿ ಟೀ ಅಂಗಡಿ. ಗೈಸ್ ಇಲ್ಲಿ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಇದು ಬಾಯ್ಲರ್ ಟೀ ಅಂತೆ. ನೋಡಿ ಹೆಂಗೆ ಮಾಡ್ತಿದ್ರೆ. ಸ್ಟೈಲಾಗಿ ಮಾಡ್ತೀನಿ. ಗೈಸ್ ಇದು ಬಾಯ್ಲರ್ ಟೀ ಅಂತೆ. ಏನೋ ಡಿಫ್ರೆಂಟ್ ಆಗಿದೆ. ಸೂಪರ್ ಆಗಿದೆ. ಗೈಸ್ ಬೆಂಗಳೂರಿಗೆ ಬಂದಿದ್ದು ಫುಲ್ಲು ಟ್ರಾಫಿಕ್ಕು. ನೋಡಿದ್ರೆ ತಲೆನೋವು ಬಂದ್ಬಿಡುತ್ತೆ. ಹಿಂಗೆ ಆರೆಂಜ್ ಸೌಂಡ್ ನೋಡಿ ಹೆಂಗಿದೆ. ಫೈನಲ್ ಆಗಿ ಮನೆಗೆ ಬಂದ್ವಿ. 10 o'clock ಕರೆಕ್ಟಾಗಿ ಬಂದಿದ್ದೀವಿ. ಅಲ್ಲಿದೆ ಬ್ಯಾಗಿಲ್ಲಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಬಾಯ್. ಹುಷಾರು. ಟೇಕ್ ಕೇರ್. ಬಾಯ್.